Okay, friends. So here, okay, ಇಲ್ಲಿ ascend ನೋಡಿ, ascend and ascent ಅಂದ್ರೆ ಬೇರೆ ಬೇರೆ ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ವಾಟ್ ಇಸ್ ascend, ವಾಟ್ ಇಸ್ ascent ನೋಡಿ. ಇದನ್ನ ನಾವು ನೌನ್ ಆಗಿ ಬಳಸ್ತೀವಿ, ಇದನ್ನ ವರ್ಬ್ ಆಗಿ ಬಳಸ್ತೀವಿ. ನಾನು ಅವಾಗಲೇ ಹೇಳ್ತಾ ಇಲ್ವಾ, ಕೃಷ್ಣಾರ್ಚಿತ ಯುವರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್ ಅಸೆಂಡೆಡ್, ಅಸೆಂಡೆಡ್, ಅಸೆಂಟ್, ಅಸೆಂಟ್ ಅಂದ್ರೆ ಒಪ್ಪಿಗೆನೂ ಆಗುತ್ತೆ, ಆಯ್ತಾ. ಸೊ ಸೊ ನಾವಿಲ್ಲಿ ಅಸೆಂಟ್, ಅಸೆಂಟ್ ಅಂತಂದ್ರೆ ಇದು ನೌನ್ ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ರೈಸ್, ಕ್ಲೈಮ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆನಾ. ಸೊ ರೈಸ್, ಸೊ ಅಸೆಂಡ್, ಅಸೆಂಡ್ ಮೀನ್ಸ್ ಅದು ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಅಸೆಂಟ್ ನೌನ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಹಾಗಾಗಿ ಎರಡು ಮೀನಿಂಗು ಒಂದೇ ಇರುತ್ತೆ, ಅದು ರೈಸ್ ಅಂತೇಳಿ. ಓಕೆ, ಅಸೆಂಟೆಡ್, ಅಸೆಂಟೆಡ್ ಅಂತ ನಾವು ಬಳಸಲ್ಲ. ಓಕೆ, ಅದು ವರ್ಬ್ ಆಗ್ಬಿಡುತ್ತೆ. ಇದು ನೌನ್ ಆದಾಗ ಆ ತರ. ಓಕೆ, ಸೊ ಅದ್ರ ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ ನೋಡಿ, ಅಡ್ವೈಸ್, ಅಡ್ವೈಸ್ ನೋಡಿ, ಸಿ ಇದೆ, ಇಲ್ಲಿ ಎಸ್ ಇದೆ, ಇದು ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಇದನ್ನ ನಾವು ನೌನ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಹೋಗೋಣ. ದ ರಮೇಶ್ ಟೋಲ್ಡ್ ರವಿ ಹಿ ಕುಡ್ ಸಾಲ್ವ್ ದ ಪ್ರಾಬ್ಲಮ್. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಸೊ ಇದನ್ನ ನಾವು ಸಾರಿ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಇಂಡೈರೆಕ್ಟ್ ಸ್ಪೀಚ್ ಇದೆ. ಓಕೆ, ನಾವು ಅದನ್ನ ಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಏನಿದೆ, ರಮೇಶ್ ಟೋಲ್ಡ್ ರವಿ ಹಿ ಕುಡ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ. ಆಕ್ಚುಲಿ ಇಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ಟೀಚರ್ said I teach you grammar. ಈ ತರ ಬಂತು. ಐ ಟೀಚ್ ಯು ಗ್ರಾಮರ್ ಅಂತ ಕೊಟ್ಟಿದ್ರೆ, ಇದನ್ನ ರಿಪೋರ್ಟ್ಸ್ಗೆ ಚೇಂಜ್ ಮಾಡಿದಾಗ ಟೀಚರ್ said that ಇಲ್ಲಿ ಕಾಮ ಏನೆಲ್ಲ ರಿಮೂವ್ ಮಾಡಬೇಕು, ಆಯ್ತಾ. he taught us ಗ್ರಾಮರ್ ಅಂತ. ಇದು ಚೇಂಜ್ ಆಗಿದ್ದೇನು ನೋಡಿ ಅಲ್ವಾ. ಇಲ್ಲಿ ಟೀಚರ್ ಹಾಗೆ ಇದೆ, ಸೆಡ್ ದಟ್ ನ ಆಡ್ ಮಾಡಿದ್ವಿ, ಸೆಡ್ ಬಂದಾಗ ನಾವು ದಟ್ ಯೂಸ್ ಮಾಡ್ತೀವಿ, ಆಯ್ತಾ. ಈ ಯಾಕೆ ಬಂತು ಅಂದ್ರೆ ಇಲ್ಲಿ ಟೀಚರ್ ಅಲ್ವಾ, ಸೊ ಐನ ಏನ್ ಮಾಡ್ತೀವಿ, ಹಿ ಆಗಿ ಚೇಂಜ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಟೀಚರ್ ಅಂತ ಯಾರನ್ನು ಗೊತ್ತಾ ನಿಮ್ಗೆ, ಗೊತ್ತಿಲ್ಲ ಅಂದ್ರೆ ಇಲ್ಲಿ ಶೀನೂ ಆಗ್ಬೋದು, ಅದು ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಟೀಚ್ ಇದ್ದಿದ್ದು ಟಾಟ್ ಆಗುತ್ತೆ. ಟೀಚ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ನಾವು ಯಾವುದೇ ರಿಪೋರ್ಟ್ ಸ್ಪೀಚ್ ಮಾಡುವಾಗ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಡೈರೆಕ್ಟ್ ಸ್ಪೀಚ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ಟಾಟ್, ಇಲ್ಲಿ ಯು ಅಂತಿದೆ, ಯು ಅಂತ ನಾವೇ ಅಲ್ವಾ, ಸರ್ ಹೇಳಿದ್ರು, ಟೀಚರ್ ಹೇಳಿದ್ದು ಐ ಟೀಚ್ ಯು ಅಂತ ಹೇಳಿದ್ರು, ಟೀಚ್ ಅಲ್ಲಿದ್ದು ನಾವೇ ತಾನೆ. ಸೊ ಹಾಗಾಗಿ ಅಸ್ ಅಂತ ನಮ್ಗೆ ಗ್ರಾಮರ್ ಅಂತ ಮಾಡ್ತೀವಿ. ಓಕೆ, ಸೊ ಹಾಗೆ ನಾವಿಲ್ಲಿ ಇದೇ ತರ ಸೆಂಟೆನ್ಸ್ ಹೋಗ್ಬೇಕಿಲ್ಲ. ನಾವು ಈಗೇನಂದ್ರೆ ಟೀಚರ್ ಸೆಡ್, ಅದೇ ತರ ರಮೇಶ್ ಸೆಡ್ ಅಂತಿದೆ, ಇಲ್ಲಿ ಎಲ್ಲ ಕಡೆನೂ ಅದೇ ಇದೆ ಸರ್. ಎಸ್, ರಮೇಶ್ ಸೆಟ್ ಇಲ್ಲಿ ಗಂಟ ಸರಿ ಇದೆ. ಓಕೆನಾ. ಸೊ ಇಲ್ಲಿ ಈಗ ಈ ಇದಿದ್ದು ಇಲ್ಲಿ ಹೆಂಗೆ ಹೈ ಆಯ್ತು, ಅದಂಗೆ ಇಲ್ಲೂ ಕೂಡ ಹೈ ಇದೆ, ಇಲ್ಲೂ ಹಾಗೆ ಎಲ್ಲ ಆಪ್ಷನ್ಗಳು ಇದೆ ಸರ್. ಓಕೆ, ವೆರಿ ಗುಡ್, ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಟಾಟ್ ಆಯ್ತು, ಇಲ್ಲಿ ಟೀಚ್ ಇತ್ತು ಸರ್, ಆಕ್ಟಿವ್ ಅಲ್ಲಿ ಟೀಚ್ ಇತ್ತು, ಆಮೇಲೆ ಟಾಟ್ ಆಯ್ತು. ಅದೇ ರೀತಿ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಅವ್ರು ಕೊಟ್ಟಂತಹ ಪ್ರಶ್ನೆಯಲ್ಲಿ ಏನಿದೆ, ಹಿ ಕುಡ್ ಅಂತಿದೆ ಅಲ್ವಾ, ಹಿ ಕುಡ್ ಅನ್ನೋದು. ಓಕೆ, ಸೊ ಅಲ್ಲಿ ಕುಡ್ ಅನ್ನೋದು ನೀವು ಹೇಳಿದಾಗೆ ಏನು ಪಾಸ್ಟ್, ಅದು ಚೇಂಜ್ ಮಾಡಿದ್ದಾರೆ. ಇಲ್ಲಿ ಹೆಂಗೆ ನಾವು ಟಾಟ್ ನ ಪ್ರೆಸೆಂಟ್ ಟೀಚ್ ಇಂದ ಟಾಟ್ಗೆ ಚೇಂಜ್ ಮಾಡೋದಲ್ವಾ, ಅದೇ ರೀತಿ ಹುಡ್ ನ ಯಾವುದೋ ಒಟ್ಟರಿಂದ ಪಾಸ್ಟ್ ಗೆ ಚೇಂಜ್ ಮಾಡಿದ್ದಾರೆ. ಹಾಗಾದ್ರೆ ಯಾವುದು ಅಂತಂದ್ರೆ ಕೆನ್ ಅಂತ ಅಷ್ಟೇ. ಕೆನ್ನು ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ, ಹುಡ್ ಅಂತ ಕುಡ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕುಡ್ ಎಲ್ಲಿದೆ ಅಂದ್ರೆ ಕೆನ್ ಎಲ್ಲಿದೆ, ಇಲ್ಲಿ ಆನ್ಸರ್ ಇಲ್ಲಿ
ಕುಡ್ ಇತ್ತು, ಹಾಗಾದ್ರೆ ಅದನ್ನ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಮಾಡ್ಬೇಕು. ಪ್ರೆಸೆಂಟ್ ಟೆನ್ಸ್ ಮಾಡಲ್ ವರ್ಬ್ ಅಂದ್ರೆ ಕೆನ್. ಎಸ್, ಹಾಗಾದ್ರೆ ಆನ್ಸರ್ ಇಸ್ ಬಿ. ರಮೇಶ್ ಸೆಡ್ ಟು ರವಿ, ಐ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಎಲ್ಲ ಸೇಮ್ ಅಷ್ಟೇ, ದಿ ಸಿಂಪಲ್, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅ ಕರೆಕ್ಟ್ ಆಪ್ಷನ್. ಇಫ್ ಯು ಹ್ಯಾಡ್ ಹೆಲ್ಪ್ಡ್, if you had if you had okay, if you had helped me, I dash solve the problem. ಫ್ರೆಂಡ್ಸ್, ಇದನ್ನ ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ. ಇಫ್ ಕ್ಲಾಸ್ ಆಲ್ರೆಡಿ ನಮ್ಮ ಕಲಿ ಆಪ್ ನಲ್ಲಿ ಮಾಡಾಗಿದೆ. ಈ ಕ್ಲಾಸಸ್ ನ ನೀವು ಅಲ್ಲಿಗೆ ಹೋದ್ರೆ ವಿಸಿಟ್ ಮಾಡಿದ್ರೆ ಇಫ್ ಕ್ಲಾಸ್ ನ ಕಂಪ್ಲೀಟ್ ಒಂದು ಟಾಪಿಕ್ ಓದಿ ತಿಳ್ಕೋಬಹುದು, ಡೆಪ್ತ್ ಆಗಿ ತಿಳ್ಕೋಬಹುದು. ನಾನು ಇವಾಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ತೀನಿ. I can give the information related to this topic only. Okay, this topic only. ಬಟ್ ನೀವು ಆ ಕಲಿ ಆಪ್ ಹೋದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಇಫ್ ಕ್ಲಾಸ್ ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಸೆಂಟೆನ್ಸ್ ಅಲ್ಲಿ ಇಫ್ ಬಂದಾಗ ಹ್ಯಾಡ್ ಬಂತು ಅಂದ್ರೆ ಅದ್ರ ಮುಂದೆ ವರ್ಬ್ ಏನಾಗಿರುತ್ತೆ ಗೊತ್ತಾ? ವರ್ಬ್ ಏನಾಗಿರುತ್ತೆ? would have ಅಥವಾ could have, ಎರಡರೊಂದಾಗಿರುತ್ತೆ. ಓಕೆ, ಸೊ would have ಅಥವಾ could have. ಓಕೆ, ಸೊ ಇಲ್ಲಿ ಪ್ರಶ್ನೆಯಲ್ಲಿ ಹ್ಯಾಡ್ ಇದೆ ನೋಡಿ, ಇದೆಯಾ? ಹ್ಯಾಡ್ ಇದೆ. ಇಫ್ ಯು ಹ್ಯಾಡ್ ಹೆಲ್ಪ್ ಮೀ, ಐ. ಸೊ ಕುಡ್ ಅಥವಾ ಇಲ್ಲಿ ಶುಡ್ ಬರಲ್ಲ. ನೆಕ್ಸ್ಟ್ ಮಸ್ಟ್ ಬರಲ್ಲ, ಕೆನ್ ಹ್ಯಾವ್ ಬರಲ್ಲ, ಕುಡ್ ಹ್ಯಾವ್ ಆನ್ಸರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ಓಕೆ, ಆಲ್ ದ ಬೆಸ್ಟ್. ಓಕೆ, ಸೊ ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕು. ಓಕೆ, ಕ್ವಶನ್ ಟ್ಯಾಗ್ ಮಾಡಿದಾಗ ಫ್ರೆಂಡ್ಸ್, ಫಸ್ಟ್ 2 ವರ್ಡ್ಸ್ ಇಂಪಾರ್ಟೆಂಟ್. ಫಸ್ಟ್ 2 ವರ್ಡ್ಸ್ ಇಲ್ಲಿ ಐ ಇದೆ, ಹ್ಯಾವ್ ಇದೆ. ಈ ಕ್ವಶನ್ ಟ್ಯಾಗ್ ಮಾಡೋದು ವೆರಿ ಸಿಂಪಲ್. ಇದನ್ನ ಇಲ್ಲಿ ಬಳಸೋದು, ಇದನ್ನ ಇಲ್ಲಿ ಬಳಸೋದು. ಸೊ ಉತ್ತರ ಏನಾಯ್ತಾಗಾರೆ? ಹ್ಯಾಮ್, ಹೈ, ಇಷ್ಟು ಬಳಸ್ಬಿಟ್ರೆ ಸಾಕಾ? ಸರಿಯಾಗಿರ್ಬೋದೇನೋ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದೊಂದ್ಸಲ ಇಲ್ಲಿ ನಾವು ನಾಟ್ ಸೇರಿಸ್ತೀವಿ. ಹ್ಯಾಮಂಟ್ ಹೈ, ಎಸ್, ಹೇಮಂಟ್ ಹೈ ಅಂತ ಮಾಡ್ತೀವಿ, ಅದಲ್ವಾ? ಓಕೆ, ಆಕ್ಚುಲಿ ನಾನು ಹೇಳ್ಕೊಡಿ ಪೂರ್ತಿ ಕೇಳಿ. ಹ್ಯಾಮ್ ಅಲ್ಲಿ ಏನಿರುತ್ತೆ ಅದನ್ನ ಉಲ್ಟಾ ಬರೋದು. ನೆಕ್ಸ್ಟ್, ಅಲ್ಲಿ ಸೆಂಟೆನ್ಸ್ ನಲ್ಲಿ ನೆಗೆಟಿವ್ ಫಾರ್ಮ್ ಇಲ್ಲ ಅಂದ್ರೆ ಇಲ್ಲಿ ನಾಟ್ ಬಳಸ್ತೀವಿ, ಅದಿಲ್ಲ ಅಂದ್ರೆ ಇಲ್ಲಿ ಬಳಸಲ್ಲ. ಸೊ ಅಲ್ಲಿ ಇಲ್ಲ ಅಂತ ನಾವು ಬಳಸ್ತೀವಿ ಇವಾಗ, ಆಯ್ತಾ? ನೆಕ್ಸ್ಟ್ ಐ ಬಳಸಿದ್ವಿ. ಆಕ್ಚುಲಿ ಹ್ಯಾಮ್ ನಾಟ್ ಐ, ಇಲ್ಲಿ ಒಂದು ಎಕ್ಸೆಪ್ಷನ್ ಏನು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ನಾನು ಕ್ವಶನ್ ಟ್ಯಾಗ್ ಕೂಡ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಒಂದ್ಸಲ ವಾಚ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಅದೇ ಪ್ಲೇಸ್ ಅಲ್ಲಿ ಈಗ ಐ ಆಮ್ ಲರ್ನಿಂಗ್ ಅನ್ನೋದ್ರಲ್ಲಿ ಐ ಹ್ಯಾವ್ ಲರ್ನ್ಡ್ ಅಂತ ಇತ್ತು ಸೆಂಟೆನ್ಸ್ ಅಂತ ಅನ್ಕೊಳ್ಳಿ. ಈಗೇನಾಗ್ತಿತ್ತು, ಹ್ಯಾವ್ ನಾಟ್ ಐ ಅಂತೇಳಿ ಆನ್ಸರ್ ಮಾಡ್ತಾ ಇದ್ದೆ, ಆಯ್ತಾ? ಆದ್ರೆ ಇಲ್ಲಿ ಹ್ಯಾಮ್ ನಾಟ್ ಹೈ ನಾವು ಬಳಸಲ್ಲ. ಹ್ಯಾಮ್ಗೆ ಒಂದು ಎಕ್ಸೆಪ್ಷನ್ ಅಂತಂದ್ರೆ, ಈ ತರ ನಾಟ್ ಸೇರಿಸ್ಬೇಕು ಅಂತ ಬಂದಾಗ ನಾವು ಹ್ಯಾಮ್ ನ ಆರ್ ಆಗಿ ಚೇಂಜ್ ಮಾಡ್ತೀವಿ. ಸೊ ಹಾಗಾಗಿ ಆರ್ ನಾಟ್ ಹೈ ಅದು ಆನ್ಸರ್ ಆಗುತ್ತೆ, ಆಯ್ತಾ? ಸೊ ಇದು ಒಂದಷ್ಟು ಬೇಕು, ಟೈಮ್ ಬೇಕು. ಈ ಕ್ವಶನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಈ ಒಂದು ಕ್ವಶನ್ ಟ್ಯಾಗ್ ಹೇಗೆ ಯಾವ ತರ ಮಾಡಬೇಕು ಇದೆಲ್ಲ. ಸೊ ನೀವು ಅಲ್ಲಿ ಹೋಗಿ ನೀವು ವಾಚ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, ಇಟ್ ಈಸ್ ಇಂಪಾಸಿಬಲ್ ಟು ಕ್ಯಾರಿ ಆನ್. ಸೊ ನಮ್ಗೆ ಟೀಚರ್ಸ್ ಹೇಳ್ಕೊಡ್ತಾ ಇರೋ ಕ್ಯಾರಿ ಆನ್ ಮಾಡಿ, ಕ್ಯಾರಿ ಆನ್ ಮೈ ಡಿಯರ್ ಬಾಯ್, ಕೀಪ್ ಇಟ್ ಅಪ್ ಅಂತೀವಿ. ಎಸ್, ಕ್ಯಾರಿ ಆನ್ ಅಂದ್ರೆ ಕಂಟಿನ್ಯೂ ಮಾಡುವಂತ ಅಷ್ಟೇ, ವೆರಿ ಸಿಂಪಲ್. ಏನಂತೇಳಿ? ಕ್ಯಾರಿ ಆನ್ ಮೀನ್ಸ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್, ಅದು ನಾವು ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಅದನ್ನ ಕ್ಯಾರಿ ಆನ್ ನ ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಈ ಫ್ರೇಸಲ್ ವರ್ಬ್ಸ್ ಕೂಡ ನಿಮ್ಗೆ ಒಂದಷ್ಟು ಕೊಡ್ತಾರೆ, ಆಯ್ತಾ? ಅಂದ್ರೆ ಏನು, ವರ್ಬ್ ಪ್ಲಸ್ ಪ್ರಿಪೊಸಿಷನ್ ಎರಡು ಸೇರಿಸಿದ್ರೆ ನಾವು ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗಿವ್ ಅಂದ್ರೆ ಕೊಡು ಪ್ಲಸ್ ಅಪ್, ಗಿವ್ ಅಪ್ ಆಯ್ತು, ಬಿಟ್ಬಿಡು ಅಂತ ಆಗತ್ತೆ.
ಏನ್ ಸರ್ ಇಂಗ್ಲಿಷ್ ಇದು ಅಂತ ನೀವು ಹೇಳ್ಬೋದಲ್ಲ. ಓಕೆ, ಸೊ ಇಲ್ಲಿ ಬಿಟ್ಬಿಡು ಅಂತ ಆಗುತ್ತೆ. ಓಕೆ, ಹಾಗಾಗಿ fill in the blank with the correct option. ನಾವು ಇಲ್ಲಿ ಏನಾದ್ರು ರಿಕ್ವೆಸ್ಟ್ ಮಾಡುವಾಗ ನಾವು ಬಳಸ್ತೀವಿ ಏನಂತ, ಪ್ಲೀಸ್ ಲೆನ್ ಮೀ, ಹುಡ್ ಯು ಪ್ಲೀಸ್ ಅಂತ ಯೂಸ್ ಮಾಡ್ತೀವಿ. ಎಸ್, ಹುಡ್ ಯು ಪ್ಲೀಸ್ ಸಾಮಾನ್ಯವಾಗಿ ಈ ವರ್ಡ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅಂಡರ್ಸ್ಟುಡ್ ಯು. ಓಕೆ, ನೆಕ್ಸ್ಟ್, ನೀದರ್ ಹಿಸ್ ಫಾದರ್ ನಾ. ಓಕೆ, ಸೊ ಈ ಪ್ರಶ್ನೆಯಲ್ಲಿ ನೀದರ್ ಹಿಸ್ ಫಾದರ್ ಆರ್ ಹಿಸ್ ಮದರ್ ಅಟೆಂಡೆಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ಎಸ್ಟರ್ಡೇ ಅಂತ ಇದೆ. ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇನ್ ವಿಚ್ ದೇರ್ ಇಸ್ ಅನ್ ಎರರ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಎರರ್ ಏನಿದೆ, ನಾವು ಒಂದೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ನಾವು ಇಂಗ್ಲಿಷ್ ನಲ್ಲಿ ನೀದರ್ ನಾರ್ ಅನ್ನೋದೊಂದು ಗ್ರಾಮರ್ ಇದೆ, ಆಯ್ತಾ. ನೀದರ್ ಎಲ್ಲೆಲ್ಲಿ ಯಾವ ಸೆಂಟೆನ್ಸ್ ಅಲ್ಲಿ ಬರ್ತದೋ ಅಲ್ಲಿ ನಾರು ಇರ್ಬೇಕು, ಅಷ್ಟೇ ಸಿಂಪಲ್. ಇಲ್ಲಿ ಏನ್ ಮಾಡಿದರೆ ನೋಡಿ, ನೀದರ್ ಬಂದಿದೆ ಅಲ್ವಾ, ಅದಾದ್ಮೇಲೆ ನಾರ್ ಬರ್ಬೇಕಿತ್ತು, ಆರ್ ಬಂದಿದೆ, ಅಷ್ಟೇ ಸಿಂಪಲ್. ಸೊ ಹಾಗಾಗಿ ಆನ್ಸರ್ ಬಿ ಇಸ್ ಅ ರಾಂಗ್. ಎಸ್, ಆನ್ಸರ್ ಬಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗ್ಬೇಕಿತ್ತು, ನೀದರ್ ಈಸ್ ಫಾದರ್ ನಾರ್ ಇಸ್ ಮದರ್ ಅಂತ ಆಗ್ಬೇಕಿತ್ತು ಫ್ರೆಂಡ್ಸ್. ಅದೇ ರೀತಿ ಸರ್, ಹಾಗಾದ್ರೆ ಆರ್ ಯಾವ್ದಕ್ ಬರುತ್ತೆ ಸರ್ ಅಂದ್ರೆ ನೋಡಿ, ಅದು ಬರ್ತದೆ ಹೀದರ್ ಹಾರ್. ಈದರ್ ಬಂದಾಗ ಆರ್ ಬರಬೇಕು, ನೀದರ್ ಬಂದಾಗ ನಾರ್ ಬರಬೇಕು ಫ್ರೆಂಡ್ಸ್, ಅಷ್ಟೇ ಸಿಂಪಲ್. ನೆಕ್ಸ್ಟ್, ದ ವೆಲ್ದಿ ಮ್ಯಾನ್ ಕಮಿಟೆಡ್ ಎ ಕ್ರೈಮ್ ಅಂಡ್ ಗಾಟ್ ಅವೇ ವಿತ್ ಇಟ್. ದ ಅಂಡರ್ಲೈನ್ಡ್ ಫ್ರೇಸ್ ಮೀನ್ಸ್, ಅಂಡರ್ಲೈನ್ಡ್ ಫ್ರೇಸ್ ಮೀನ್ಸ್ ಏನಂದ್ರೆ ಗಾಟ್ ಅವೇ ವಿತ್ ಇಟ್, ವಿತ್ ಅಂತ ಇದೆ ಅಲ್ವಾ, ಗಾಟ್ ಅವೇ ವಿತ್ ಇಟ್, ಅದ್ರ ಮೀನಿಂಗ್ ಏನು? ಗಾಟ್ ಅವೇ ವಿತ್ ಇಟ್ ಅಂದ್ರೆ ಏನಾಗಿರುತ್ತೆ ಆನ್ಸರು ಇಲ್ಲಿ, ದ ವೆಲ್ದಿ ಮ್ಯಾನ್ ಎಸ್ಕೇಪ್ ಪನಿಷ್ಮೆಂಟ್ ಅಂತ. ಆಕ್ಚುಲಿ ಇದನ್ನ ನಾವು ಇಡಿಯಮ್ಸ್ ಅಂತ ಕರಿತೀವಿ. ಏನು ಇಂಗ್ಲಿಷ್ ನಲ್ಲಿ ನಾವು ಇಡಿಯಮ್ಸ್ ಅಂತ ಒಂದಷ್ಟು ಇದಾವೆ. ಆ ಇಡಿಯಮ್ಸ್ ಇಲ್ಲಿ ಗಾಟ್ ಅವೇ ವಿತ್, ಗಾಟ್ ಅವೇ ವಿತ್ ಅಂತಂದ್ರೆ ಎಸ್ಕೇಪ್ ಅಂತ, ಎಸ್ಕೇಪ್ ಪನಿಷ್ಮೆಂಟ್. ಎ ವೆಲ್ದಿ ಮ್ಯಾನ್ ಎಸ್ಕೇಪ್ಡ್ ಪನಿಷ್ಮೆಂಟ್, ಎಸ್ಕೇಪ್ಡ್ ಪನಿಷ್ಮೆಂಟ್ ಅಂತ ಕರಿತೀವಿ, ಆಯ್ತಾ. ಸೊ ಹಾಗಾಗಿ ಆನ್ಸರ್ ಯಾವುದು? ಆಪ್ಷನ್ ಎ ಇಸ್ ದ ಆನ್ಸರ್. ಸಾರಿ, ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್, fill in the blank with the correct option. Fill in the blanks with the correct option. We should dash, we should ಏನು ಆನ್ಸರ್ ಆಗಿರುತ್ತೆ ನೋಡಿ, we should the heavily practice in our society. We should ಏನ್ ಮಾಡಬೇಕು, ಡೂ ವಿತ್ ಅಂದ್ರೆ ಮಾಡೋದು, ಆಯ್ತಾ. ಡೂ ವಿತ್ ಹೆವಿಲಿ ಪ್ರಾಕ್ಟೀಸಸ್ ನ ಜೊತೆಲಿ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೇಕಾ? ಇಲ್ಲ. ಡನ್ ವಿತ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ, ರಾಂಗ್ ಆಗುತ್ತೆ. ಡೂಯಿಂಗ್ ವಿತ್ ಅದನ್ನ ಮಾಡ್ಬೇಕು ಅಂತ ಆಗುತ್ತೆ. ನಾವು ಅದನ್ನ ರಿಮೂವ್ ಮಾಡಬೇಕು, ಕಿತ್ತಾಕ್ಬೇಕು, ಬಿಟ್ಬಿಡ್ಬೇಕು, ಮಾಡಬಾರ್ದು ಅಂತ ಹೇಳ್ತೀವಿ. ವಿ ಶುಡ್ ಡೂ ಅವೇ, ಅವೇ ಅಂದ್ರೆ ದೂರ ಹಾಕು ಅಂತ, ಹೊರಗೆ ಹಾಕು ಅಂತ. ಸೊ ಹಾಗಾಗಿ ಆನ್ಸರ್ ಏನಾಗಿರುತ್ತೆ, ಸಿ ಇಸ್ ದ ಆನ್ಸರ್. ಓಕೆ, ಸೊ ಡೂ ಅವೇ, ಅವೇ ಇಂಪಾರ್ಟೆಂಟ್, ಅವೇ ಅನ್ನೋದು ಇಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಅಂತಿದೆ. ಸ್ಪೆಲ್ಟ್ ವರ್ಡ್ ಕಾನಿಸರ್, ಸರಿನಾ? ಕರೆಕ್ಟ್ ಸ್ಪೆಲ್ಟ್. ನೆಕ್ಸ್ಟ್, ಕನರ್ಷಿಯರ್, ಎಲ್ಲ ಸೇಮೇ ನೋಡಿ, ಇದು ರಾಂಗು, ಇದು ರಾಂಗು, ಸರಿ, ಇದು ರಾಂಗು. ಕನರ್ಷಿಯರ್ ನೋಡಿ, ಲಾಸ್ಟ್ ಅಲ್ಲಿ ಈ ಇದೆಲ್ಲ ಅದೇ ಇಂಪಾರ್ಟೆಂಟ್, ಈ ತರದನ್ನ ಕೊಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್, ಎಂಟ್ರಪ್ರಿನಿಯರ್ ನೋಡಿ, ನೋಡಿ ಆಂಟ್ರಪ್ರಿನಿಯರ್ ನೋಡಿ, ಆಂಟ್ರಪ್ರಿನಿಯರ್. ಆಕ್ಚುಲಿ ಇದನ್ನ ಇಂಟರ್ಪ್ರಿನರ್ ಅಲ್ಲ, ಆಂಟ್ರಪ್ರಿನಿಯರ್ ಅಂತ ಓದ್ಬೇಕಿದೆ. ಎಂಟರ್ಪ್ರಿನಿಯರ್ ನಾವು ಓದಲ್ವಾ, ಎಂಟರ್ಪ್ರೈಸ್ ಅಂತ. ಎಸ್, ಅದೇ ವರ್ಡ್ ಎಂಟರ್ಪ್ರಿನರ್, ಬಿಸ್ನೆಸ್ ಮ್ಯಾನ್ ಅಂತ ಇದು, ವಾಟ್ ವಿ ಕಾಲ್ ಬಿಸ್ನೆಸ್ ಮ್ಯಾನ್. ಓಕೆ, ಅದೇ ರೀತಿ ಈ ವರ್ಡು
ಅದು ಕೆನಾಯ್ಸಿಯರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸ್ಪೆಲ್ಡ್ ಕರೆಕ್ಟ್ ಸ್ಪೆಲ್ಡ್. ಓಕೆ, ಸೊ ನಾವಿಲ್ಲಿ ಸುಮಾರು ಆ ಥರದ ವರ್ಡ್ಗಳು ನಾವು ನೋಡ್ತೀವಿ ಆಯ್ತಾ. ಇದೊಂದೇ ಅಂತಲ್ಲ, ಸುಮಾರು ಇದಾವೆ. ಅವಾಗ ಸ್ವಲ್ಪ ನಾವು ಅಟೆನ್ಷನ್ ಕೊಡ್ಬೇಕು. ಲಾಸ್ಟ್ ಕ್ವಶನ್ ಹೇಳಿದೆ ಕಾಂಪಿಟೇಷನ್ ನೋಡಿ, ಅದು ನೆಕ್ಸ್ಟ್ ನಾನು ಕೊಡ್ತೀನಿ ಆಯ್ತಾ. ಸೊ ಈಗ ಇದ್ರ ಮೀನಿಂಗ್ ಏನು ಅಂತಂದ್ರೆ ಎಕ್ಸ್ಪರ್ಟ್ ಅಂತ. ಎಕ್ಸ್ಪರ್ಟ್ ಕನಶಿಯರ್ ಅಂದ್ರೆ ಎಕ್ಸ್ಪರ್ಟ್ ಅಂತ. ಓಕೆ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡು ನೋಡ್ಕೊಳ್ಳಿ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಐ ಹ್ಯಾಡ್ ಗಾನ್ ಟು ಬೆಂಗಳೂರು ಟುಮಾರೋ. ನೋಡಪ್ಪ, ನಾಳೆ ಅಂತ ಹೋಗೋದು, ನಾಳೆ ಅಂತ ಹಾಕ್ಬಿಟ್ಟು ಐ ಹ್ಯಾಡ್ ಗಾನ್, ಆಗೇನಾಗ್ಬಿಡುತ್ತೆ ಗೊತ್ತಾ? ಯಾವ ತರ ಅಂದ್ರೆ, ಈಗ ಒಂದು ಟೈಮ್ ಒಂದು, ಈಗ ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ಅಂತ ಅನ್ಕೊಳ್ಳೋಣ. ಆಫ್ಟರ್ನೂನ್ ಟೈಮ್ ಆಗುತ್ತೆ. ನಾನು ಇವತ್ತು ಇಂದು ಬೆಳಿಗ್ಗೆ ತಿಂಡಿಯನ್ನು ಮಾಡುತ್ತೇನೆ. ನಾನು ಇಂದು ರಾತ್ರಿ ಊಟವನ್ನು ಮಾಡಿದೆ. ಮಧ್ಯಾಹ್ನದಲ್ಲಿದ್ದೀವಿ, ನಗು ಬರ್ತದಲ್ವಾ? ಈ ತರ ಮೀನಿಂಗ್ ಕೊಡುತ್ತದೆ ಆಯ್ತಾ. ಯಾವುದು? ಐ ಹ್ಯಾಡ್ ಗಾನ್ ಟು ಬೆಂಗಳೂರು ಟುಮಾರೋ. ಇಲ್ಲಿ ಎಸ್ಟರ್ಡೇ ಅಂತ ಹಾಕಿ ಸರಿಯಾಗಿರೋದು ಆಯ್ತಾ. ಸೊ ಹಾಗಾಗಿ ಇದು ರಾಂಗ್ ಇದು. ನೆಕ್ಸ್ಟ್, ಐ ವಾಸ್ ಗೋ ಟು ಬೆಂಗಳೂರು ಟುಮಾರೋ. ವಾಸ್ ಅನ್ನೋದು ಪಾಸ್ಟ್ ಆಯ್ತು, ಟುಮಾರೋ ಅನ್ನೋದು ನಾಳೆ ಆಯ್ತು. ಸೊ ಎರಡು ಮ್ಯಾಚ್ ಆಗಲ್ಲ. ಎಸ್, ಐ ವೆಂಟ್ ಟು ಬೆಂಗಳೂರು ಓಕೆ ಸರಿ, ಅಲ್ಲಿ ಟುಮಾರೋ ರಾಂಗು, ಇಲ್ಲಿ ಎಸ್ಟರ್ಡೇ ಬರ್ಬೇಕಾಗತ್ತೆ. ಸೊ ಇದು ರಾಂಗು. ಹಾಗಾದ್ರೆ ಐ ವಿಲ್ ಗೋ ಟು ಬೆಂಗಳೂರು, ಬಟ್ ಬೆಂಗಳೂರು ಫ್ಯೂಚರ್ ಟೆನ್ಸ್, ಯಾವಾಗಾದ್ರೂ ಹೋಗ್ಬೋದು, ನಾಳೆ ಹೋಗ್ಬೋದು, ನಾಡಿದ್ದು ಹೋಗ್ಬೋದು. ಅಲ್ಲೇ ಮೆನ್ಷನ್ ಮಾಡಿದೀವಿ ನಾಳೆ ಅಂತ, ಟುಮಾರೋ. ಎಸ್, ಆನ್ಸರ್ ಇಸ್ ರೈಟ್. 25 ಕ್ವಶನ್ಗೆ ಆನ್ಸರ್ ಡಿ. ಐಡೆಂಟಿಫೈ ದ ಪೇರ್ ವರ್ಡ್ಸ್ ಆಫ್ ಹ್ಯಾವಿಂಗ್ ಸಿಮಿಲರ್ ರಿಲೇಷನ್ ಲೈಕ್ ಎ ಗಿವನ್ ಪೇರ್ ಅಂತ ಇದೆ. ಪ್ಲೆಜರ್ ಅಂದ್ರೆ ಖುಷಿ ಇಲ್ಲಿ ಆಗುತ್ತೆ, ಸ್ಮೈಲ್ ಆಗುತ್ತೆ, ಫೈಟ್ ಆಗುತ್ತೆ, ಗ್ರೋನ್ ಆಗುತ್ತಾ? ಸ್ಮೈಲ್ ಆಗಲ್ಲ. ನೆಕ್ಸ್ಟ್ ಗ್ರೋನ್ ಆಗಲ್ಲ. ಸ್ಮೈಲ್ ಆಗುತ್ತೆ, ಬಟ್ ಇಲ್ಲಿ ಪ್ಲೆಜರ್ ತುಂಬಾ ಏನೋ ಒಂದು ಸಾಧನೆ ಮಾಡಿದಾಗ ಆಗೋಂಥದ್ದು. ಜೊತೆಗೆ ಅಪ್ರಿಸಿಯೇಷನ್ಸ್ ಅಂತ ಕರಿತೀವಿ ಆಯ್ತಾ. ಪೇಯ್ನು ನೋಡಿ, ಇಲ್ಲಿ ಸ್ಮೈಲು ಆಗುತ್ತೆ, ಆದ್ರೆ ಪೇನ್ಗೆ ಲಾಫ್ಟರ್ ಆಗಲ್ಲ. ಎಸ್, ಸೊ ರಿಬುಕ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕರಿತೀವಿ. ನೋಡಿ, ನಾವಿಲ್ಲಿ ರಿಪಿಟೇಷನ್ ಅಂತ ಕರಿತೀವಿ. ಹೇಳದ್ನಾಗಿದ್ದಾನೆ, ರಿಪಿಟೇಷನ್ ಸರಿನಾ? ರಿಪಿಟೇಷನ್ ಅಂತ ಓದ್ತೀವಿ ನಾವು. ಏನಂತ ಓದ್ತೀವಿ? ಟೇಷನ್ ಅಂತ. ತಪ್ಪ ಆಕ್ಚುಲಿ. ರಿಪಿಟೇಷನ್. ವಾಟ್ ಇಸ್ ದಟ್? ರಿಪಿಟೇಷನ್ ಅಲ್ಲ, ರಿಪಿಟೇಷನ್. ಆರ್ ರಿ ಪಿ ಟಿ ಐ ಟಿ ಐ ಓ ಎನ್ ನೋಡಿ, ರಿಪಿಟೇಷನ್. ನೋಡಿ, ನಾವು ಓವಲ್ಸ್ ಬಂದಾಗ ಎಷ್ಟು ಓವಲ್ಸ್ ಇದೆ ಅಂತಂದ್ರೆ ಇಲ್ಲಿ 4 ಓವಲ್ಸ್ ಬರ್ತವೆ. ಸಾರಿ, 4 ಸಿಲಬಲ್ಸ್ ಅಲ್ಲ, ಸಿಲಬಲ್ಸ್ ಆಯ್ತಾ. ನೋಡಿ, ರಿಪಿಟೇಷನ್. ಎಸ್, ಓಕೆ. ಈ ತರ ಫ್ರೆಂಡ್ಸ್ ನಾವು ಒಂದಿಷ್ಟು ಗ್ರಾಮರ್ಗಳನ್ನ ಸಾಲ್ವ್ ಮಾಡಬೇಕು, ಅಥವಾ ನಿಮಗೂ ಕೂಡ ಸಾಲ್ವ್ ಮಾಡಿದಾಗ ಈ ತರ ನಾವು ಈಸಿಯಾಗಿ ನಾವು ಮಾಡ್ಕೊಂಡಾಗ ಯಾವುದೇ ಎಕ್ಸಾಮ್ ಆಗ್ಬೋದು, ಅದನ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಓಕೆ, ಈ ನೆಕ್ಸ್ಟ್ ವಿಡಿಯೋಸ್ಗೆ ನೀವು ಕಲಿ ಆ್ಯಪ್ ಮೂಲಕ ನೀವು ಲಾಗಿನ್ ಆಗಿ ನಂತರ ನೀವೇನ್ ಮಾಡಿ, ಒಂದಷ್ಟು ವಿಡಿಯೋಸ್ಗಳಿದೆ ಈ ಪರ್ಟಿಕ್ಯುಲರ್ ಆಗಿ ಈ ತರದ್ದು ಮಿಸ್ಪೆಲ್ಟ್ ಆಗ್ಬೋದು, ಸಿಲಬಲ್ಸ್ ಆಗ್ಬೋದು, ಕ್ವಶನ್ ಟ್ಯಾಗ್ಸ್ ಆಗ್ಬೋದು, ಅಕ್ಟೇಜ್ ಪ್ಯಾಸೇಜ್ ಆಗ್ಬೋದು, ರಿಪೋರ್ಟ್ ಸ್ಪೀಚ್ ಆಗ್ಬೋದು, ಇದು ಎಲ್ಲಾ ತರದ ಪ್ರಶ್ನೆಗಳಿಗೆ ಅಲ್ಲಿ ಒಂದೊಂದೇ ವಿಡಿಯೋ ಒಂದೊಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ಇರುತ್ತೆ. ಸೊ ಹಾಗಾಗಿ ಆ ಒಂದು ಆಪ್ಗೆ ಹೋಗಿ ನೀವು ಸರ್ಚ್ ಮಾಡಿ, ಆ ಮೂಲಕ ಪೇಮೆಂಟ್ ಮಾಡಿ, ಆ ಮೂಲಕ ಎಂಟ್ರಿ ಆದ್ರೆ ಒಂದಷ್ಟು ಈಸಿ ವೇಲಿ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅಂತ ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು so much. For more videos, please like and subscribe to this channel.